ಹಾಯ್, ಐ ಲವ್ ಯು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಬಂದವ್ರಿಗೆ ಸ್ವಾಗತ ಆ್ಯಂಡ್ ಗುಡ್ ಈವ್ನಿಂಗ್. ಎಲ್ಲರದ್ದು ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಆಯಿತಾ? ನನ್ನ ಟಾಪಿಕ್ ಏನಂದರೆ, ನಾನೀಗ ಔಟ್ಸೈಡ್ ಹೋಗ್ತಾಯಿದ್ದೀನಿ. ನಿಮಗೇನೋ ನಾನು ಔಟ್ಸೈಡು ತೋರಿಸ್ಬೇಕು ನಿಮಗೆ. ನೀವೆಲ್ಲ ಬರ್ತಿರಲ್ಲ, ಒಂದು 5 ಮಿನಿಟ್ಸ್ ರೆಡಿ ಆಗ್ಬಿಡ್ತೀನಿ, ಬರ್ತೀನಿ ಈಗ. ಹಾಯ್ ಗೈಸ್, 5 ಮಿನಿಟ್ಸ್ ಅಂತ ಅಂದಮೇಲೆ ರೆಡಿಯಾಗಿ ಬಂದೆ. ಬನ್ನಿ, ನಾನು ನಿಮಗೇನೋ ತೋರಿಸ್ಬೇಕು. ನೋಡಿ, ಈ ಪ್ಲೇಸ್ ಯಾವುದು, ಈ ಟೆಂಪಲ್ ಯಾವುದು ಅಂತ ಕಂಡುಹಿಡೀರಿ ನೋಡೋಣ. ನೋಡಿ ಗಾಯ್ಸ್, ಈ ರೂಟು, ಈ ಏರಿಯಾ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಬನ್ನಿ, ತೋರಿಸ್ತೀನಿ. ಯಾರೋ ಕುಡ್ದಿರೋರು ಬರ್ತಾರೆ, ಕಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಹೆಗ್ಗೆರೆನಾ ಇದು ಕಬ್ಬಿನ ಜ್ಯೂಸು. ಇಲ್ಲಿ ನೋಡಿ, ಇಲ್ಲೊಂದು ಚಿನ್ನದ ಅಂಗಡಿ ಇದೆ. ಚಿನ್ನದ ಇದು ಬೆಳ್ಳಿದೆ ಗೊತ್ತಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಮುಂದೆ ಬನ್ನಿ ತೋರಿಸಿ. ನೋಡಿ ಫ್ರೆಂಡ್ಸ್, ಇದು ಐಸ್ ಕ್ರೀಮ್ ಅಂಗಡಿ ಆಪೋಸಿಟು. ದುರ್ಗಾ ಟೆಕ್ಸ್ಟೈಲ್ ನೋಡಿದ್ದೀರಾ? ನೋಡಿ ಫ್ರೆಂಡ್ಸ್, ದುರ್ಗಾ ಟೆಕ್ಸ್ಟೈಲ್ ನೋಡಿದ್ದೀರಾ? ಈ ಕಡೆ ತೋರಿಸು, ಬಾದ್ ನೋಡಿ ಫ್ರೆಂಡ್ಸ್, ಏನಂತ ಇದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಅಂಗಡಿ ಯಾವುದಂತ. ಇದು ಬಟ್ಟೆ ಅಂಗಡಿ, ಇದು ಬೇಕ್ರಿ. ಫ್ರೆಂಡ್ಸ್, ಇದು ವಿವೋ ಮೊಬೈಲ್ ಅಂಗಡಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ವಿವೋ ಮೊಬೈಲ್ ಅಂಗಡಿ. ನಾನು ಇಲ್ಲಿ ತೊಗೊಳಕ್ಕೆ ಬರ್ತಾಯಿದ್ದೀನಿ. ಏನು ಮೊಬೈಲ್ ತೊಗೊಳೋ ಸ್ಟ್ರೈಟೇ. ಇವಾಗ ನಾವು ಲೈನಿಂಗ್ ಅಂಗಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ಏರಿಯಾ ಯಾವುದಂತ ನೆನಪಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಈಗ ನೋಡಿ ಫ್ರೆಂಡ್ಸ್, ನೋಡಿ ಇದೇನು ಗೊತ್ತಿದ್ದು, ಗಾಜಿಂದು ಕಾಫಿ ಲೋಟ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಫಿ ಲೋಟಗಳು. ಬಟ್ ತುಂಬ ಜಾಸ್ತಿ ಇರುತ್ತೆ, ಉಪ್ಪೆಲ್ಲ ಹಾಕೋಬೋದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಲೈನಿಂಗ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಲೈನಿಂಗ್ ಅಂಗಡಿಗೆ ಹೋಗಿ ಲೈನಿಂಗ್ ತೊಗೋಬೇಕು. ಇವಾಗ ಅದಕ್ಕೋಸ್ಕರ ಲೈನಿಂಗ್ ಅಂಗಡಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಈ ಅಂಗಡಿ ನೇಮ್ ಏನು ಗೊತ್ತಾ? ಅಂಬಿಕಾ ಫ್ಯಾನ್ಸಿ ಸ್ಟೋರ್ ಅಂತ. ನೋಡಿ ಫ್ರೆಂಡ್ಸ್, ಈ ಆಂಟಿ ಮಾತಾಡಿರೋದು ರೆಕಾರ್ಡ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಎಲ್ಲರೂ ರೆಕಾರ್ಡ್ ಆಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದೇನು ಸ್ಟೋನ್ಸ್ ಬೇಕಂತಂದರೆ ಸ್ಟೋನ್ಸ್ ಸಿಗುತ್ತೆ. ಹಾಗೆಲ್ಲ ಲೈನಿಂಗ್ ಬೇಕಾದರೂ ನೀವು ತೊಗೋಬೋದು. ಥ್ರೆಡ್ಸು ನೋಡಿ ಎಷ್ಟೊಂದು ಥರ ಇದ್ದಾವೆ. ಲೈನಿಂಗ್ಸ್, ಥ್ರೆಡ್ಸು, ಆಮೇಲೆ ನೋಡಿ ಈ ಥರ ಎಲ್ಲ ಇದ್ದಾವೆ. ನಿಮ್ಗೆ ಯಾವ್ದು ಬೇಕು ತೊಗೋಬೋದು. ಆಂಟಿ ಇದೇನಂಟಿ ಇದು? ಇದೆಲ್ಲ ಸ್ಯಾರಿಗೆ ಕುಚ್ಚಿಗೆ ಡಿಸೈನ್ ಮಾಡೋದು. ಕುಚ್ಚು ಆಂಟಿ, ನೀವೇನಾದರೂ ಕುಚ್ಚು ಡಿಸೈನ್ ಮಾಡೋರು ನೋಡಿ ತೊಗೋಬೋದು. ನೀವು ಇಲ್ಲಿ ಬರ್ತೀರಾ, ನಿಮ್ಗೆ ಏನಾದರೂ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇಲ್ಲಿ ಬಂದು ತೊಗೊತೀವಿ ಅಂತ. ತೊಗೋಬೇಕು. ಯಾವ ಕಲರು? ಪಿಂಕಾ? ಪಿಂಕು ಸ್ಯಾರಿ ಕಲರ್ 3 ಮೀಟರ್ ಸಾಕು, ಬೇರೆ ಏನೂ ಇಲ್ಲ. ಎಷ್ಟಿದು ಥ್ರೆಡ್ಡು? 6 ರೂಪಾಯಿ. ಗಾಯ್ಸ್ ನೋಡಿ, ಈ ಲೈನಿಂಗ್ ಕ್ಲಾತ್ ಶಾಪು ನೋಡಿದ್ದೀರಾ ನೀವು? ಲೈನಿಂಗ್ ಕ್ಲಾತ್ ಸ್ಟೋರ್ ನೋಡಿದ್ದೀರಾ? ನೋಡಿ, ಬಂದಿರ್ತೀರಾ ನೋಡಿ ಲಗ್ಗೆರೆಗೆಲ್ಲನೂ. ಇದು ಲಗ್ಗೆರೆ ಅಂತ ನಿಮಗೆ ಪರಿಚಯ ಮಾಡಿಕೊಟ್ಟಿಲ್ಲ. ಲಗ್ಗೆರೆ ಇಲ್ಲೇ ನಾವು ಯಾವಾಗೂ ಕ್ಲಾತ್ ತೊಗೊಳೋದು. ಮೆಟೆದೆಲ್ಲ ಚೆನ್ನಾಗಿರೋ ಸಿಗುತ್ತೆ ಇಲ್ಲಿ.
ನನಗೆ ಇದು ಬ್ಲೂ ತಗೋಬೇಕು ಅಂತ ಇದೆ ನನ್ನ ಸ್ಯಾರಿ ಕಾಂಬಿನೇಷನ್ಗೆ. ಬಟ್ ಇವಾಗ ತಗೊಳ್ಳೋದಿಲ್ಲ, ಲೈನಿಂಗ್ ತೊಗೊಂಡೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಏನಂದರೆ ಅದೇ ಈ ಬಟ್ಟೆಗೆಲ್ಲನೂ ಕೊಚ್ಚಲು ಹಾಕಿ ಮತ್ತು ಡಿಸೈನ್ ಮಾಡಿಸ್ತಾರಲ್ಲ, ಅದು ರೆಡ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ, ವಾಟರ್ ಕಲರ್ ಇದೆ, ಈ ಥರ ಕಲರ್ ಇದ್ದಾವೆ. ಈ ಥರ ಅದಕ್ಕೆ ನೀವು ತೊಗೋಬೋದು, ತುಂಬಾ ಚೆನ್ನಾಗಿರ್ತವೆ ಇವೆಲ್ಲನೂ. ನನಗೆ ಜಾಸ್ತಿ ಎಲ್ಲದಕ್ಕಿಂತ ನನಗೆ ಯಾವ್ದು ಇಷ್ಟ ಆಯ್ತದೆ, ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಲೈನಿಂಗ್ ನೋಡಿ ಈ ಥರ ಇದ್ದಾವೆ, ಚೆನ್ನಾಗಿರ್ತವೆ. ನೋಡಿ ಫ್ಯಾನ್ಸಿ ಸ್ಟೋರು ಬಂದಿದ್ದೀವಿ ನಾವು. ನಮಗೇನೋ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಬಂದಿದ್ದೀವಿ. ನೋಡಿ ಗಾಯ್ಸ್, ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ, ನೀವು ಹಾಯ್ ಅಂತ ಹೇಳಿ. ಹಾಯ್ ಗಾಯ್ಸ್, ಫ್ಯಾನ್ಸಿ ಸ್ಟೋರು ಬಂದಿದ್ದೀನಿ, ಏನೋ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗಿತ್ತು. ನೋಡಿ ನಮ್ಮ ಫ್ರೆಂಡು ಇವರೆಲ್ಲನೂ. ನೋಡಿದ್ದೀರಾ ಅವ್ರನ್ನ? ರೆಂಟಿಗೂ ಸಿಗುತ್ತೆ. ನೋಡಿದ್ದೀರಾ ಇವ್ರನ್ನ? ನೋಡಿರ್ತೀರ ಬಿಡಿ, ಲೆಗ್ಗೇರಲ್ಲಿ ಇದ್ದೀರಾ ಅಂತಂದರೆ ನೋಡಿರ್ತೀರ. ಲೆಗ್ಗೇರಲ್ಲಿ ಇರೋರು ಈ ಸ್ಟೋರ್ ಬಂದಿದ್ರೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ನೋಡಿ, ಆಗಿರ್ಬೋದು, ನನ್ನ ಬ್ಯಾಂಗಲ್ಸ್ ಆಗಿರ್ಬೋದು, ಎಲ್ಲನೂ ನೀವು ಸ್ಕಿಲ್ ತೊಗೊಬೇಕು. ಅಂದರೆ ಈಗ ಹಾಸ್ಟೆಲ್ ಅಂತ ಬರ್ತಿದೆ ಅಲ್ವಾ, ಅದರೊಳಗೆ ಎಷ್ಟೆಲ್ಲ ಮಾಡ್ಕೊಳ್ಳಿ, ಆ ಥರ ನೋಡಿ ತಗೋಬೇಕು. ತಗೊಂಡು ಆಮೇಲೆ ನಿಮಗೆ ಓಕೆನಾ? ನನಗೆ ತಗೊಂಡ್ರಲ್ಲ, ಗೊತ್ತಾಯ್ತಾ ಅಲ್ವಾ ಗಾಯ್ಸ್? ನಾನು ಯಾವಾಗೇ ಬಂದು ಇದೇ ಫ್ಯಾನ್ಸಿ ಸ್ಟೋರ್ಗೆ ಬರೋದು. ಒಂದು ಸ್ಟಿಕ್ಕರ್ ಆಗಿರ್ಬೋದು, ಒಂದು ಬ್ಯಾಂಗಲ್ಸ್ ಆಗಿರ್ಬೋದು, ಒಂದು ಲಿಪ್ಸ್ಟಿಕ್ ಆಗಿರ್ಬೋದು, ಏನೇ ಆದರೂ ನಾನು ಇಲ್ಲೇ ಬರೋದು, ಇಲ್ಲೇ ತಗೊಳ್ಳೋದು. ನನಗೆ ತುಂಬ ಇಷ್ಟವಾಗಿರೋವಂಥದ್ದು ವಸ್ತು ಎಲ್ಲ ಇಲ್ಲೇ ಸಿಗುತ್ತೆ. ನಾನು ಏನೇ ತಗೊಂಡ್ರು ಈ ಲೆಗ್ಗೆರೆಗೆ ಜಾಸ್ತಿ ಬರೋದು. ಇನ್ನೇ ಸೆಕೆಂಡ್ ಸ್ಟೇಜ್ಗೆ ಹೋಗೋದು ಕಮ್ಮಿ. ನೋಡಿ ಬರ್ತಾ ಇರಿ. ತುಂಬ ಚೆನ್ನಾಗಿದೆ. ಸರ ಬ್ಯಾಂಗಲ್ಸ್ ಯಾವ ಥರ ಬೇಕು, ಲೈನ್ ಬ್ಯಾಂಗಲ್ಸ್ ಬೇಕಾದ್ರೂ ಇಲ್ಲಿ ಸಿಗುತ್ತೆ. ಒಂದು ಸತಿ ಬಂದು ತಗೊಳ್ಳಿ. ನೈನ್ ಫಾರಿಸ್ಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ಫ್ರೆಂಡ್ಸ್, ಇದು ಬ್ಲೂ ಕಲರ್, ನಿಮಗೆ ಯಾರಿಗಾದ್ರು ಹಾಕೋಬೋದು, ಚೆನ್ನಾಗಿದೆ. ನನಗೆ ಈ ಕಲರು ತುಂಬಾ ಇಷ್ಟ ಗಾಯ್ಸ್. ನೋಡಿ, ಇವತ್ತು ಸೌಮ್ಯ ಅವರು ಬಂದಿದ್ದಾರೆ. ಏನೇನೋ ತುಂಬ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು, ಬಂದಿದ್ದಾರೆ. ಒಂದು ಫುಲ್ ಕವರ್ ಇಟ್ಕೊಂಡು ಹೋಗ್ತಾರೆ ಗಾಯ್ಸ್. ಹ್ಯಾಪಿ ನ್ಯೂ ಇಯರ್ ಬೇರೆ ಬರ್ತಾ ಇದೆ. ಇದೆಲ್ಲ ನಾನು ತಗೊಂಡಿರೋದು ಹ್ಯಾಪಿ ನ್ಯೂ ಇಯರ್ಗೆ. ಇವರೊಂದು ಕವರ್ ಇವಾಗ ಪರ್ಚೇಸ್ ಮಾಡ್ತಾರೆ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಮಮ್ಮಿಗೆ ಹ್ಯಾಪಿ ನ್ಯೂ ಇಯರ್ಗೆಲ್ಲಿ ಬರ್ತಡೇ, ನಮ್ಮ ಮಮ್ಮಿಗೆ ಬಟ್ಟೆ ಕೊಡಿಸ್ಬೇಕಂತೆ. ನೋಡೋಣ ಬಟ್ಟೆ ಕೊಡಿಸೋದು ಬೇಕೋ ಅಂತ. ಫ್ರೆಂಡ್ಸ್ ನೋಡಿ, ಇಲ್ಲಿ ಏರ್ ಪಿನ್ ತೊಗೊತೀನಿ. ಏರ್ ಪಿನ್ನು ಈ ಥರ ತೊಗೊಂಡೆ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಕಾಮೆಂಟ್ ಬಾಕ್ಸ್ ಅಂತ ಇದೆ, ಬೇರೆ ಎಷ್ಟು ಯಾರು ನೋಡಿ, ಈಗಿದೆ ಸ್ವಲ್ಪ ದೊಡ್ಡ ಏರ್ ಪಿನ್ ಚೆನ್ನಾಗಿರುತ್ತೆ. ಫೌಂಡೇಶನ್ ನೋಡಿ, ನೀವು ಬೇಕಾದ್ರೆ ಅದನ್ನ ಅಪ್ಲೈ ಮಾಡ್ಬೋದು. ಸರಗಳು
ಎರಡೈತೆ, ಒಂದು ಇದು ಪಾಲಕ ಪಕ್ಕದ್ರೆ ಐತಲ್ಲ ಹ್ಯಾಂಗಿನ್ಸು ಅಲ್ಲೊಂದೈತೆ. ಏನು ತೊಗೊಳೋದು? ಯಾವುದಾದ್ರೂ ಒಂದು ತೊಗೋಬೇಕು ಇವಾಗ. ಇದಕ್ಕಿಂತ ಮೀಡಿಯಮ್ ಆಗಿರೋದು ಅದಕ್ಕಲ್ವಾ ಚೆನ್ನಾಗಿತ್ತು. ಫೇಮಸ್ ಚಾಪ್ಚಿ ಅಂತ. ಇದೆಷ್ಟು? 30 ರೂಪಾಯಿ. ಇದು ಇದು 30. ಕ್ವಾಲಿಟಿ ಮೇಲೆ ಹೋಗುತ್ತೆ. 10 ರುಪೀಸ್ ಯಾವುದು ಇಲ್ವಾ? 10 ರುಪೀಸ್ ಯಾವುದು? ಫ್ರೆಂಡ್ಸ್ ಇದು ಬಾಡಿಗೆ ಸೆಟ್ ದೊರೆಯುತ್ತಂತೆ. ನೋಡಿ ಫ್ರೆಂಡ್ಸ್ ತಗೊಳ್ಳಿ. ಅಲ್ಲಿದೆ. ಎಷ್ಟು ಕಡೆ ನೋಡಿ, ಇದು 20. ಬಾಡಿಗೆಗೆ ಸೆಟ್ ಬರುತ್ತೆ, ಬೇಕಾದ್ರೆ ತಗೋಬೋದು. ಇಲ್ಲಿ ಬಂದು ನೀವು ವಿಸಿಟ್ ಕೊಡಿ, ತುಂಬಾನೇ ಚೆನ್ನಾಗಿ ತಗೊಂಡ್ರೆ ಇಷ್ಟಿಗೆ ತಗೊಬೇಕು. ಇದು 20 ರೂಪಾಯಿ. ಹ್ಯಾಪಿ ನ್ಯೂ ಇಯರ್ ಬರ್ತಿದೆ. ಅಂದರೆ ಎಷ್ಟಿಷ್ಟು ಶಾಪಿಂಗ್ ಮಾಡ್ತಿದ್ದಾರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇವಾಗಿನ ಸ್ಟಾರ್ಟ್ ಮಾಡಿದ್ದೀನಿ ಶಾಪಿಂಗ್ನ. ಸುಜಾತ ಪಿನ್ನು, ಯು ಪಿನ್ನು ಅವೆಲ್ಲ ಬೇಕು. ಹ್ಯಾಪಿ ನ್ಯೂ ಇಯರ್ ಇನ್ನೂ ಬಾಕಿ ಇದೆ. ಬಾಕಿ ಇದೆ, ಎಲ್ಲ ಪರ್ಚೇಸ್ ಮಾಡಿಬಿಡಿ. ಎಲ್ಲ ಖಾಲಿ ಆಯಿತು. ಮುಂದೆ ಅಂಗಡಿಗೆ ಹೋಯ್ತಲ್ಲ. ಹಿಂದೆನಾ? ನಾನು ಮೊದಲು ಇದ್ದಾಗ 2000 3000 ಖರ್ಚು ಮಾಡ್ಕೊಂಡು ಇದ್ದೆ. ಇವಾಗ ನೋಡಿ ಗಾಯ್ಸ್, ಸೌಮ್ಯ ಇವಾಗ ತೊಗೊತಾ ಇದ್ದಾರೆ. 20 ರುಪೀಸ್ಗೆ ಫ್ಲವರ್ಸ್ ತೊಗೊತಾ ಇದ್ದಾರೆ. ನಾಳೆ ಮಂಗಳವಾರ ಅಲ್ವಾ, ಭರ್ಜರಿ ಪೂಜೆ ಮಾಡ್ತಾರೆ ಅವ್ರ ಮನೆಯಲ್ಲಿ. ಅದಕ್ಕೆ ಅನ್ನ ಸಾಂಬಾರು ಪಾಯಸ ವಡೆ ಎಲ್ಲ ಮಾಡ್ತಾ ಇರ್ತಾರೆ ಮಂಗಳವಾರ. ನನ್ನನ್ನು ಊಟಕ್ಕೆಲ್ಲ ಕರೀತಾ ಇರ್ತಾರೆ. ನನ್ನ ಮಗಳು ನೋಡಿ ಎಲ್ಲೋಗಿದ್ದಾಳೆ ಅಂತ. ನಾವೆಲ್ಲೇ ಬರಲಿ ಪೆನ್ನು ಪೆನ್ಸಿಲು ಅಂತ ಹೋಗ್ತಾನೆ ಇರ್ತಾಳೆ. ಓದೋದು ಬರೆಯೋದೇನೋ ಅಷ್ಟರಲ್ಲೇ ಇರುತ್ತೆ. ಗಾಯ್ಸ್, ಅಪೂರ್ವ ವಿವೋ ಮೊಬೈಲ್ ಶಾಪು ನೋಡಿದ್ದೀರಾ ಅಲ್ಲ? ಇದೇ ನೆಗ್ಗೆರೆ. ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ, ಮತ್ತೆ ವಾಪಸ್ ಮನೆ ಹತ್ರ ಹೋಗ್ತಾಯಿದ್ದೀವಿ. ಮತ್ತೆ ಮಾಡ್ತಾ ಇದ್ದೀನಿ ನೋಡಿ. ಪೆನ್ಸಿಲ್ದು ಇದನ್ನ ಅದರೊಳಗೆ ಹಾಕ ಬಾ. ಆಗಲೇ ಹೋಗ್ತಾ ಇದ್ವಿ, ಈಗ ಮನೆ ಹತ್ರ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಶಾಪಿಂಗ್ ಎಲ್ಲ ಮುಗೀತು. ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಪರ್ಚೇಸ್ ಮಾಡಿದ್ವಿ. ಹಾಂ, ಇವಳು ಒಂದು ಲಿಪ್ಸ್ಟಿಕ್ ತೊಗೊಂಡ್ಲು. ಹಾಗೆ ಏನದು, ಹಾಂ ಅದೇನೋ ಚಿಕ್ಕ ಇರ್ತೀನಂತೆ ಅದು, ಮತ್ತು ಇನ್ನೊಂದು ನೈಲ್ ಪಾಲಿಶು. ಇಷ್ಟು ತೊಗೊಂಡಿದ್ದಾಳೆ. ಇನ್ನೂ ಹ್ಯಾಪಿ ನ್ಯೂ ಇಯರ್ಗೆ ಬಾಕಿ ಉಳಿಸಿದ್ದಾಳೆ, ತಗೋಬೇಕು. ಅವಳು ನಮ್ಮನ್ನು ಸುಮ್ಮನೆ ಎಲ್ಬಿಡ್ತಾಳೆ ಗಾಯ್ಸ್. ಇನ್ನೂ ಬೇಜಾನ್ ಬೇಕಿತ್ತು. ನೆಕ್ಸ್ಟ್ ಟೈಮ್ ಬರೋಣ ಅಂತ ಬರ್ತಾ ಇದ್ದೀವಿ ವಾಪಸ್ಸು. ನನಗೆ ಒಂದು 5 ರೂಪೀಸ್ ಲೆಡ್ ತೊಗೊಂಡಿದ್ದೆ. ಲೆಡ್ಡೆಲ್ಲ ಲಡ್ಡು ತಗೊಂಡಿದ್ದಾಳೆ ಅವಳು. ನೋಡಿ ಗಾಯ್ಸ್, ಇವಾಗ ನಾವು ಇಲ್ಲಿ ತರಕಾರಿ ಅಂಗಡಿ ಬಂದಿದ್ದೀವಿ. ಸ್ವಲ್ಪ ಕರಿಬೇವು ತಗೊಳ್ಬೇಕು, ಸ್ವಲ್ಪ ಏನಾದರೂ ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ, ಎಲ್ಲ ಫ್ರೆಶ್ ಐಟಮು. ವಾವ್, ಸೂಪರ್ ಆಗಿದೆ. ಕರಿಬೇವಿನ ಸೊಪ್ಪು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾವಾಗೂ ಈ ಥರ ಬರೋದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕರಿಬೇವಿನ ಸೊಪ್ಪಲ್ಲಿ ಸ್ವಲ್ಪ ಆಯಲ್ ಮಾಡಬೇಕು. ಹಾಗೆ ಒಗ್ಗರಣೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಚಿಕನ್ ಮಟನ್ಗೆ ಮತ್ತು ಎಲ್ಲದಕ್ಕೂ ಕರಿಬೇವು ಸೊಪ್ಪು ನಾನು ಮಿಕ್ಸ್ ಮಾಡಲ್ಲ, ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ತರಕಾರಿ ತುಂಬ ಇಷ್ಟ, ಹಸಿ ತರಕಾರಿ, ಫ್ರೆಶ್ ಆಗಿರೋ ತರಕಾರಿ. ನನಗಂತೂ ದೊಡ್ಡ ದೊಡ್ಡ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ಬೇಕು ಅನಿಸುತ್ತೆ, ಬೇಗ ಖಾಲಿ ಆಗಲ್ಲ. ಎಷ್ಟು ಬೇಕಾದ್ರೆ ತೊಗೊಳಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ತೊಗೊಳ್ಳೋಣ.
ಫ್ರೆಂಡ್ಸ್ ಈ ನೇಮು ಅಂದರೆ ದೇವಸ್ಥಾನದ ನೇಮ್ ಏನಂತೆ ಶ್ರೀ ರಾಘವೇಂದ್ರ ಸೇವಾ ಸನ್ನಿಧಿ ಅಂತ. ಇಲ್ಲೊಂದ್ಸತಿ ವಿಸಿಟ್ ಕೊಡಿ ಫ್ರೆಂಡ್ಸ್. ಫ್ರೆಂಡ್ಸ್ ರಾಯರನ್ನ ನೋಡಿ ರಾಯರನ್ನು ಎಲ್ಲರೂ ಇಲ್ಲಿಂದನೇ ದೇವ್ರ ರಾಯರಿಗೆ ಕೈ ಮುಕ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ನಾನು ಕೂಡ ನಮಗೂ ಒಳ್ಳೇದಾಗಲಿ ಯಾಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರಾಯರನ್ನ ಕೇಳ್ಕೊತೀನಿ. ಇಲ್ಲಿಗೆ ನೀವು ಬನ್ನಿ ರಾಘವೇಂದ್ರ ದೇವಸ್ಥಾನಕ್ಕೆ ಒಂದೊಂದ್ಸತಿ ವಿಸಿಟ್ ಕೊಡಿ, ಓಕೆನಾ ಫ್ರೆಂಡ್ಸ್? ಗಾಯ್ಸ್, ನಿಮ್ಮ ಆರಾಧ್ಯ ದೈವ ರಾಯರು ನೋಡಿ, ಕಣ್ತುಂಬ ನೋಡಿ, ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಗುರು ರಾಘವೇಂದ್ರ ಸ್ವಾಮಿ. ನೋಡಿದ್ರಲ್ಲ ಗಾಯ್ಸ್, ಭತ್ತ ಹಾಗೇನೆ ತರಕಾರಿ ಹಾಗೆ ರಾಯರ ದರ್ಶನ ಎಲ್ಲ ಮಾಡ್ತಾ ಬಂದಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಆಗಿದೆ, ದರ್ಶನ ಎಲ್ಲ ಮುಗೀತು. ಗೈಸ್ ಬನ್ನಿ ಹೋಗೋಣ ಮನೆಗೆ.